भवादिदमशेष विशेषतोऽपि वन्द्यं सदा नमामि। ಶ್ರೀ ಗುರುಭ್ಯೋ ನಮಃ. ಎಲ್ಲ ಹರಿದಿನದ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತ. ಒಂದಿಷ್ಟು ಹೊತ್ತು ಭಗವಂತನ ಗುಣಚಿಂತನೆಯನ್ನ, ನಾಮಸ್ಮರಣೆಯನ್ನ ನಾವು ಮಾಡ್ತಾ ಭಗವಂತನ ಪ್ರೀತಿಯನ್ನ ಸಂಪಾದಿಸುವಂತಹ ಅವಕಾಶಕ್ಕಾಗಿ ಜೊತೆಗೂಡಿದ್ದೇವೆ. ಮೊದಲಿಗೆ ಒಂದು ಗೀತವನ್ನ ಹಾಡುವುದಕ್ಕೆ ವಿದ್ಯಾರ್ಥಿಗಳು ತಯಾರಿದ್ದೀರಾ? ಒಂದ್ ನಿಮಿಷ. ಅಲ್ಲಿ ತನಕ ನಾನೇ ಒಂದು ಹೇಳಲಿಕ್ಕೆ. ಯಾ ತ್ವರಾ ಜಲ ಸಂಚಾರೇ ಯಾ ತ್ವರಾ ವೇದರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರು ಮಂಗಲಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಯಾ ತ್ವರಾ ಮಂದರೋದ್ಧಾರೆ ಯಾ ತ್ವರಾಮೃತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಯಾ ತ್ವರಾ ಕ್ರೋಡವೇಷಸ್ಯ ವಿಧೃತೌ ಭೂಸಮುದ್ಧೃತೌ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಯಾ ತ್ವರಾ ಅಂತರಮಾಲಾಯಾಃ ಧಾರಣೆ ಪೋಥರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರು ಮಂಗಲಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಯಾ ತ್ವರಾ ವಟುವೇಷಸ್ಯ ಧಾರಣೆ ಬಲಿಬಂಧನೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಯಾ ತ್ವರಾ ಕ್ಷತ್ರದಲನೆ ಯಾ ತ್ವರಾ ಮಾತೃರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರು ಮಂಗಲಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಯಾ ತ್ವರಾ ರಕ್ಷಹನನೆ ಯಾ ತ್ವರಾ ಭ್ರಾತೃರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಯಾ ತ್ವರಾ ಕಪಿರಾಜಸ್ಯ ಪೋಷಣೆ ಬಲಿಬಂಧನೆ ಪೋಷಣೆ ಸೇತುಬಂಧನೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾ ತ್ವರಾ ಕ್ವಗತಾ ಹರೇ. ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರು ಮಂಗಲಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಯಾ ತ್ವರಾ ಗೋಪಕನ್ಯಾನಾಂ ರಕ್ಷಣೆ ಕಂಸಮಾರಣೆ
मय्यार्ते करुणामूर्ते सात्वरा क्वगता हरे या त्वरा भैष्मिहरणे या त्वरा रुग्मिबन्धने मय्यार्ते करुणामूर्ते सात्वरा क्वगता हरे 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 मे हरपातकानि हरे हरे मे कुरु मंगलानि हरे हरे मे तव देहि दास्यं हरे हरे मे त्वयि भक्तिरस्तु या त्वरा बौद्ध सिद्धान्त कथने बौद्ध मोहने मय्यार्ते करुणामूर्ते सात्वरा क्वगता हरे या त्वरा तुरगारोहे या त्वरा म्लेच्छवारणे मय्यार्ते करुणामूर्ते सात्वरा क्वगता हरे 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 मे हरपातकानि हरे हरे मे कुरु मंगलानि हरे हरे मे तव देहि दास्यं हरे हरे मे त्वयि भक्तिरस्तु हरे हरे मे हरपातकानि हरे हरे मे कुरु मंगलानि हरे हरे मे तव देहि दास्यं हरे हरे मे त्वयि भक्तिरस्तु ಈ ಪದ್ಯ ಬಹಳ ಸುಂದರವಾಗಿ ದೇವರ ಹತ್ರ ಒಂದು ಸಣ್ಣ ಜಗಳ, ಸಣ್ಣ ಖುಷಿ ಮುನಿಸು ಇದ್ದ ಹಾಗೆ. ನಿನಗೆ ಸಮುದ್ರದಲ್ಲಿ ಆ ವೈವಸ್ವತ ಮನುವಿನ ದೋಣಿಯನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಗಡಿಬಿಡಿಯಲ್ಲಿ ಓಡ್ತೀನಿ ನೀನು, ನಾನು ಮಾತ್ರ ಇಲ್ಲಿ ದುಃಖದಿಂದ ಕೂಗಿಕೊಂಡು ಓ ಭಗವಂತ ನನ್ನನ್ನು ರಕ್ಷಿಸು ಅಂತ ಕೇಳ್ತಾ ಇದ್ರೆ ನನ್ ಕಡೆಗೆ ಬರ್ಲಿಕ್ಕೆ ಯಾಕೆ ನಿಂಗೆ ತ್ವರೆ ಇಲ್ಲ? ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತ ಅರೆ ಓ ಭಗವಂತನೇ, ಆ ಗಡಿಬಿಡಿ ಎಲ್ಲೋಯ್ತು? ಮಂದರ ಪರ್ವತ ಎತ್ತುವಾಗ ನಿನಗೆ ಗಡಿಬಿಡಿ ಇತ್ತು, ಅಮೃತದ ರಕ್ಷಣೆ ಮಾಡುವಾಗ ನಿನಗೆ ಗಡಿಬಿಡಿ ಇತ್ತು, ದೇವತೆಗಳಿಗೆ ಅಮೃತವನ್ನು ಕೊಡಿಸಬೇಕು ಅಂತ ಮೋಹಿನಿ ರೂಪವನ್ನು ಎಷ್ಟು ಗಡಿಬಿಡಿಯಿಂದ ತೊಟ್ಟು ಬಂದೆ, ಆದ್ರೆ ನನ್ನ ರಕ್ಷಣೆಗೆ ಮಾತ್ರ ನಿಂಗೆ ಬಡ್ಲಿಕ್ಕೆ ಯಾಕೆ ಗಡಿಬಿಡಿ ಇಲ್ಲ? ಆ ಭೂಮಿ ಕೆಳಗೆ ಜಾರ್ತಾ ಇದ್ದಾಗ ಅದನ್ನ ವಾಪಸ್ ಮೇಲಿಡ್ಬೇಕು ಅಂತ ಎಷ್ಟು ಗಡಿಬಿಡಿಯಿಂದ ಓಡಿ ಬಂದೆ. ಆ ದುಷ್ಟ ಹಿರಣ್ಯಾಕ್ಷ ಆ ಭೂಮಿಯನ್ನ ವಾಪಸ್ಸು ಕಕ್ಷೆಯಲ್ಲಿ ಕೂಡದಂತೆ ಇಡದಂತೆ ತಡೆದಾಗ ಅವನನ್ನು ದೂರ ಮಾಡ್ಲಿಕ್ಕೆ ಎಷ್ಟು ಯೋಚನೆ ಮಾಡಿದೆ, ಆ ಭೂತಾಯನ್ನು ಹೊತ್ತುಕೊಳ್ಳಿಕ್ಕೆ ಎಷ್ಟು ಗಡಿಬಿಡಿ ತೋರಿಸಿದೆ. ನನ್ನನ್ನು ಮಾತ್ರ ನೀನು ರಕ್ಷಣೆ ಮಾಡುವ ವಿಷಯದಲ್ಲಿ ಯಾಕೆ ಗಡಿಬಿಡಿ ಇಲ್ಲ? ಆ ಹೊಟ್ಟೆಯ ಒಳಗೆ ಇನ್ನೆಷ್ಟು ಪ್ರಹ್ಲಾದರು ಇದ್ದಾರು ಅಂತ ಹುಡುಕಿ ಹೊಟ್ಟೆಯನ್ನ ಸೀಳಿ ಕರುಳ ಮಾಲೆಯನ್ನ ಕೊರಳಿಗೆ ಏರಿಸಿ ಆ ತರಳನನ್ನ ರಕ್ಷಿಸುವ ವಿಷಯದಲ್ಲಿ ನಿನಗೆ ಎಂಥ ಗಡಿಬಿಡಿ ಇತ್ತು, ತ್ವರೆ ಇತ್ತು, ಎಂಥ ತೀವ್ರವಾದ ಒಂದು ಆಸಕ್ತಿ ಇತ್ತು. ಅದು ನನ್ನ ರಕ್ಷಣೆಯಲ್ಲಿ ಯಾಕಿಲ್ಲ ನಿನಗೆ? ಹುಡುಗನ ವೇಷ ತೊಟ್ಟು ಬಲಿ ಮಾಡುವಂತಹ ಯಜ್ಞದಕ್ಕೆ ಸಾಗಿ ಎಲ್ಲಿ ಅವನು ಯಜ್ಞವನ್ನ ಪೂರ್ತಿಗೊಳಿಸಿ ಕೂಡಲೇ ಶತಕೃತವಾಗಿ ಬಿಡ್ತಾನ ಅಂತ ಯೋಚಿಸಿ ಅದನ್ನ ತಡೆಯುವುದಕ್ಕೆ ಎಷ್ಟು ಬೇಗ ಬೇಗ ಹೆಜ್ಜೆ ಇಡ್ತಾ ಬಂದಿ, ನನ್ನ ಹತ್ರ ಯಾಕೆ ಅಷ್ಟು ವೇಗ ಇಲ್ಲ? ಕ್ಷತ್ರಿಯರನ್ನು ಸಂಹಾರ ಮಾಡುವುದಕ್ಕಾಗಿ ತಂದೆಯ ತಲೆಯನ್ನು ತೆಗೆದ ಆ ಹೈಹಯರ ಮನೆತನದ ಎಲ್ಲ ಕುಡಿಗಳನ್ನ ಕತ್ತರಿಸಿ ತೆಗೆಯುವಲ್ಲಿ ನಿನಗೆ ಎಷ್ಟು ಕಾತರ ಇತ್ತು. ನಿನ್ನ ತಾಯಿಯ ಹೊಟ್ಟೆ ಹೊಡೆತಕ್ಕೆ ತಾಯಿಯ ಕೂಗು ನನ್ನ ಗಂಡನನ್ನ ಕೊಂದು ಬಿಟ್ರು ಅನ್ನೋ ಅಳುವಾಗ ಹೊಟ್ಟೆಗೆ ಅವಳು ಹೊಡ್ಕೊಂಡ್ಲಂತೆ 21 ಸರ್ತಿ. ಆ ಹೊಡೆತವನ್ನ ಕೇಳಿ ಒಂದು ಕ್ಷಣ ನಿಲ್ಲಿಲ್ಲ ನೀನು, ಕೂಡ್ಲೆ ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಬಂದು ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದಿ. ಆ ಗಡಿಬಿಡಿ ಇವತ್ತ್ಯಾಕಿಲ್ಲ? ರಾಕ್ಷಸರನ್ನ ಕೊಲ್ಲುವಲ್ಲಿ, ಕಪಿಗಳ ಸೇನೆಯನ್ನ ಒಟ್ಟೈಸಿ ಲಂಕೆಯತ್ತ ಧಾವಿಸುವಲ್ಲಿ, ಆ ಸೇತುವನ್ನ ಕಟ್ಟುವಲ್ಲಿ, ನಿನ್ನನ್ನ ಅತ್ಯಂತ ಪ್ರೀತಿಸಿದಂತಹ ವಿಭೀಷಣನಿಗೆ ಪಟ್ಟ ಕಟ್ಟುವಲ್ಲಿ, ನಿನ್ನನ್ನೇ ಕಾದು 14 ವರ್ಷ ನಿನ್ನಂತೆಯೇ ಬದುಕಿದಂತಹ ಭರತನನ್ನ ರಕ್ಷಿಸುವುದಕ್ಕಾಗಿ ನೀನು ತೋರಿದ ತ್ವರೆ ನನ್ನ ಮೇಲೆ ಯಾಕಿಲ್ಲ? ಗೋಪಕನ್ಯೆಯರನ್ನ ರಕ್ಷಿಸುವಾಗ, ಕಂಸನನ್ನು ಕೊಲ್ಲುವಾಗ, ಭೈಷ್ಮಿಯನ್ನ ರಕ್ಷಿಸುವಾಗ, ರುಗ್ಮಿಯನ್ನ ಬಂಧಿಸುವಾಗ, ಪಾಂಡವರನ್ನ ಗೆಲ್ಲಿಸುವಾಗ ಇದ್ದ ಕಾತರ ನನ್ನ ಮೇಲೆ ಯಾಕಿಲ್ಲ? ಬೌದ್ಧ ಸಿದ್ಧಾಂತದ ಚಿಂತನೆಯನ್ನ ಲೋಕಕ್ಕೆ ಸರಿಯಾದ ಕಾಲಕ್ಕೆ ಕೊಟ್ಟು ದೇವತೆಗಳಿಗೆ ಪ್ರಶಾಂತ ವಿದ್ಯೆಯನ್ನಾಗಿಸಿ ಅದನ್ನ ತಮಗೆ ಬೇಕಾದಂತೆ ಚಿಂತಿಸುವವರಿಗೆ ಅವರಿಗೆ ಬೇಕಾದಂತೆ ಅರ್ಥ ಕೊಟ್ಟು ಅವರನ್ನ ದಾರಿಗಡಿಸಿದ ವಿಷಯದಲ್ಲಿದ್ದ ನಿನಗೆ ತ್ವರೆ ನನ್ನ ಮೇಲೆ ಯಾಕಿಲ್ಲ? ಕುದುರೆ ಏರುವುದಕ್ಕೇನು ಆಸೆ, ಮ್ಲೇಚ್ಛರನ್ನ ಸಂಹಾರ ಮಾಡುವುದ್ರಲ್ಲಿ ಏನು ಆಸಕ್ತಿ? ಆ ಆಸಕ್ತಿ
ನನ್ನ ವಿಷಯದಲ್ಲಿ ಯಾಕಿಲ್ಲ? ಓ ಹರೇ, ನನ್ನ ಪಾತಕಗಳನ್ನು ಕಳೆ, ನನಗೆ ಮಂಗಳವನ್ನುಂಟು ಮಾಡು. ಓ ಭಗವಂತನೇ, ಓ ಹರಿಯೇ, ಪಾಪಗಳನ್ನ ಅಪಹರಿಸಿ ನನಗೆ ನಿನ್ನ ವಿಷಯದಲ್ಲಿ ಅತ್ಯಂತ ಭಕ್ತಿ ಉಂಟಾಗುವಂತೆ ಮಾಡು. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರುಮಂಗಲಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ. ನಿನ್ನ ದಾಸ್ಯವನ್ನು ಕೊಡು, ನಿನ್ನಲ್ಲಿ ಭಕ್ತಿ ಇರಿಸು ಅಂತ ಈ ಪದ್ಯದಲ್ಲಿ ಅತ್ಯಂತ ಸುಂದರವಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮುಂದೆ ಮಕ್ಕಳು ಹಾಡಿ. ಯದುವರ ಕುಲದೋ ಯದಿ ಮಕರ ಆಶ್ರಿತ ಜನ ಮಂದಾರ. ಶ್ರೀ ಯದುವರ ಕುಲದೋ ಯದಿ ಮಕರ ಆಶ್ರಿತ ಜನ ಮಂದಾರ. ಮಾಯಾಭೂತ ನಿಹಾರ ವೇದೋದ್ಧಾರ ಮಂದರ ಶೈಲಧರ. ಶ್ರೀ ಯದುವರ ಕುಲತೋ ಯದಿ ಮಕರ ಆಶ್ರಿತ ಜನ ಮಂದಾರ. ಮಾಯಾಭೂತ ನಿಹಾರ ವೇದೋದ್ಧಾರ ಮಂದರ ಶೈಲಧರ. ಗಂಗೋಧವ ಬಲಿ ವ್ಯಾಸ ಪರಾಶರ ಪುಂಗವನುತ ಚರಣ. ಗಂಗೋಧವ ಬಲಿ ವ್ಯಾಸ ಪರಾಶರ ಪುಂಗವನುತ ಚರಣ. ಮಂಗಳಾಂಗ ಕುಂತಿ ಸುತ ಪಾಲನ ಮೌನಿ ಹೃದಯ ಸದನ. ಮಂಗಳಾಂಗ ಕುಂತಿ ಸುತ ಪಾಲನ ಮೌನಿ ಹೃದಯ ಸದನ. ತುಂಗ ಚತುರ್ಭುಜ ಶಂಖ ಚಕ್ರಧರ ಧನುಜ ವಂಶಧಾರಣ. ಅಂಗಜ ಜನಕ ಕಳಿಂಗ ಗರ್ಭಹರ ಅಂಬರೀಷ ಕರುಣ. ಶ್ರೀ ಯದುವರ ಕುಲ ಯದಿ ಮಕರ ಆಶ್ರಿತ ಜನ ಮಂದಾರ. ಮಾಯಾಭೂತ ನಿಹಾರ ವೇದೋದ್ಧಾರ ಮಂದರ ಶೈಲಧರ. ಶರಣಾಗತ ಪೋಷಣ ಮೃದು ಭಾಷಣ ಶಕಟಾಸುರ ಹರಣ. ಶರಣಾಗತ ಪೋಷಣ ಮೃದು ಭಾಷಣ ಶಕಟಾಸುರ ಹರಣ. ಕರಿವರ ರಿಪುಹರ ಕನಕಾಂಬರಧರ ಶರನಿಧಿ ಮದಹರಣ. ಕರಿವರ ರಿಪುಹರ ಕನಕಾಂಬರಧರ ಶರನಿಧಿ ಮದಹರಣ. ನರಹರಿ ವೇಲಾಪುರಿ ಕೇಶವ ಶ್ರೀಧರ ಕೌಸ್ತುಭಾಭರಣ. ಕರುಣಾಸಾಗರ ಶ್ರೀ ಗೋಪಾಲ ವಿಠಲ ಕಮಲಾಚಲ ರಮಣ. ಕರುಣಾಸಾಗರ ಶ್ರೀ ಗೋಪಾಲ ವಿಠಲ ಕಮಲಾಚಲ ರಮಣ. ಶ್ರೀ ಯದುವರ ಕುಲ ಯದಿ ಮಕರ
ಆಶ್ರಿತ ಜನ ಮಂದಾರ ಮಾಯಾಭೂತ ನಿಹಾರ ವೇದೋದ್ಧಾರ ಮಂದರ ಶೈಲಧರ ಶ್ರೀಯದು ಬರ ಕುಲ ತೋಯದಿ ಹಿಮಕರ ಆಶ್ರಿತ ಜನ ಮಂದಾರ ಮಾಯಾಭೂತ ನಿಹಾರ ವೇದೋದ್ಧಾರ ಮಂದರ ಶೈಲಧರ ಮಂದರ ಶೈಲಧರ ಮಂದರ ಶೈಲಧರ. ಧನ್ಯವಾದಗಳು ಆಚಾರ್ಯ. ಕೃತಜ್ಞತಾಃ ಸಮ್ಯಕ್ ಗೀತಂ ಕೃತಜ್ಞತಾಃ. ಇದಾನೀಂ ವಿದುಲಾ ಗಾಯತಿ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ ಬಿಲ್ಲಾಗಿರಲು ಬೇಕು ಬಲ್ಲವರೊಳಗೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಬೆಲ್ಲವಾಗಿರಬೇಕು ಬಲ್ಲವರೊಳಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲಿಬೇಕು ಮುದ್ದಾಗಿರಬೇಕು ಮುನಿಯೋಗಿಗಳಿಗೆ ಮಧ್ವಮತಾಬ್ಧಿಯಲ್ಲಿ ಮೀನಾಗಿರಲು ಬೇಕು ಮಧ್ವಮತಾಬ್ಧಿಯಲ್ಲಿ ಮೀನಾಗಿರಲು ಬೇಕು ಶುದ್ಧನಾಗಿರಬೇಕು ಕರಣತ್ರಯಗಳಲ್ಲಿ ಶುದ್ಧನಾಗಿರಬೇಕು ಕರಣತ್ರಯಗಳಲ್ಲಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ವಸುಧೀಶ ಪುರಂದರ ವಿಠ್ಠಲರಾಯನ ವಸುಧೀಶ ಪುರಂದರ ವಿಠ್ಠಲರಾಯನ ಹಸನಾದ ದಾಸರನು ಸೇವಿಸಲಿಬೇಕು ಹಸನಾದ ದಾಸರನು ಸೇವಿಸಲಿಬೇಕು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ
ಭಜನೆ ಸುಖವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ. ಧನ್ಯವಾದ. ಸಾಧು 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 ಸಾಧು. ಧನ್ಯವಾದ. ಗೀತೆಯ ಒಂದು ಶ್ಲೋಕ ಓದಿ ಇನ್ನೊಂದು ಹಾಡಿಗೆ ಹೋಗೋಣ. ಮಕ್ಳು ಇರ್ತೀರಾ ಇನ್ನೊಂದು ಹಾಡ್ಲಿಕ್ಕೆ? ಹಾ ಆಚಾರ್ಯ. ಸುಧಾ ಅವರು ಓದಿ. ಹಿಂದೆ 2 ರೀತಿಯ ಪ್ರಯಾಣದ ಪರಿಚಯವನ್ನು ಮಾಡಿಕೊಟ್ರು. 2 ಬಗೆಯ ದಾರಿಯನ್ನ ಹೇಳಿದ್ರು. ಒಂದು ಬೆಳಕಿನ ದಾರಿ, ಇನ್ನೊಂದು ಕತ್ತಲೆಯ ದಾರಿ. ಕತ್ತಲೆ ಅಂತಂದ್ರೆ ಕತ್ತಲೆಯಲ್ಲೇ ಒಳಗೆ ಬೆಳಕಿದೆ, ಆದ್ರೆ ಅದು ಮರಳಿ ಭೂಮಿಗೆ ಬರುವಂತೆ ಮಾಡುತ್ತೆ. ಶುಕ್ಲಕೃಷ್ಣೇ ಗತಿ ಹ್ಯೇತೆ. ಈ 2 ಗತಿಗಳು ಶುಕ್ಲಕೃಷ್ಣಗಳು ಅಂತ ಏನಿದೆಯೋ ಇದು ಜಗತ ಶಾಶ್ವತೆ ಮತೆ. ಇದು ಜಗತ್ತಿರುವ ತನಕವೂ ನಿರಂತರ ಈ ದಾರಿ ಇದ್ದೇ ಇರುತ್ತೆ. ಇದು ಶಾಸ್ತ್ರದ ತೀರ್ಮಾನ. ಏಕಯ ಯಾತಿ ಅನ್ಯಯ ಆವೃತ್ತಿಂ ಅನುವರ್ತತೆ ಆವರ್ತತೆ. ಒಂದ್ರಲ್ಲಿ ಹೋದ್ರೆ ಮರಳಿ ಬರ್ಲಿಕ್ಕಿಲ್ಲ, ಮತ್ತೊಂದ್ರಲ್ಲಿ ಹೋದರೆ ಮರಳಿ ವಾಪಸ್ಸು ಇಲ್ಲಿಗೆ ಬರ್ಬೇಕಾಗುತ್ತೆ. ಅಂತಹ 2 ರೀತಿಯ ಅಂತರಂಗದ ಪ್ರವೇಶದ ಪರಿಚಯವನ್ನ ಈ ಪದ್ಯದಲ್ಲಿ ಕೊಟ್ಟು ಮರಳಿ ಬರುವ ದಾರಿ ಒಂದು, ತಿರುಗಿ ಬಾರದ ಊರು ಇನ್ನೊಂದು. ಹೀಗೆ 2 ಮುಖ್ಯವಾದ ಸಂಬಂಧವನ್ನ ಬೆಳಕಿನ ಮತ್ತು ಕತ್ತಲೆಯ ದಾರಿನ ಕುರಿತಾಗಿ ಇಲ್ಲಿ ನುಡಿದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದ ಅನುಷ್ಠಾನವನ್ನ ಮುಂದಿನ ಪದ್ಯದ ಭಾವದ ನಂತರ ಕೇಳೋಣ. ಹೇಳಿ. ಪಾಲಿಸೋ 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 ಮಾಧವ ಪಾಲಿಸೋ ಮಾಧವ ಮಾಧವ ಈ ತರದಲ್ಲಿ ಪಾಲಿಸೋ 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 ಮಾಧವ ಮಾಧವ ನಿನ್ನನೇ ಹಾಡಿಸಿ ನಿನ್ನವರ ಕೂಡಿಸಿ ನಿನ್ನನೇ ಹಾಡಿಸಿ ನಿನ್ನವರ ಕೂಡಿಸಿ ನಿನ್ನ ಸಾಹಸ ಕೀರ್ತಿಯನ್ನೇ ಕೇಳಿಸುವಂತೆ ನಿನ್ನ ಸಾಹಸ ಕೀರ್ತಿಯನ್ನೇ ಕೇಳಿಸುವಂತೆ ಪಾಲಿಸೋ 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 ಮಾಧವ ಪಾಲಿಸೋ ಮಾಧವ ಮಾಧವ ನೀಚರಾಧೀನ ಮಾಡಿ ನಾಚಿಸಬೇಡ ನೀಚರಾಧೀನ ಮಾಡಿ ನಾಚಿಸಬೇಡ ಸದಾಚಾರ ವೃತ್ತಿಯಲ್ಲಾದರೆ ಪಂತೆನ್ನ ಸದಾಚಾರ ವೃತ್ತಿಯಲ್ಲಾದರೆ ಪಂತೆನ್ನ ಪಾಲಿಸೋ 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 ಮಾಧವ ಪಾಲಿಸೋ ಮಾಧವ ಮಾಧವ ನೀ ಮರಿಸದಿರು ಶ್ರೀನಾಮವ ಜಿಹ್ವೆಗೆ
ನೀ ಮರೆಸದಿರು ಶ್ರೀರಾಮವ ಜಿಹ್ವೆಗೆ ಸ್ವಾಮಿ ಪ್ರಸನ್ನ ವೆಂಕಟ ಮನೋಹರ ಕೃಷ್ಣ ಸ್ವಾಮಿ ಪ್ರಸನ್ನ ವೆಂಕಟ ಮನೋಹರ ಕೃಷ್ಣ ಪಾಲಿಸೋ 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 ಮಾಧವ ಪಾಲಿಸೋ ಮಾಧವ ಮಾಧವ ಈ ತರದಲ್ಲಿ ಪಾಲಿಸೋ 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 ಮಾಧವ ಪಾಲಿಸೋ ಮಾಧವ ಮಾಧವ ಈ ತರದಲ್ಲಿ ಪಾಲಿಸೋ 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 ಮಾಧವ ಮಾಧವ. ಧನ್ಯವಾದಗಳು ಆಚಾರ್ಯ. ಕೃತಜ್ಞತೆಗಳು. ತುಂಬಾ ಸುಂದರವಾಗಿತ್ತು, ಸಂತೋಷವಾಯಿತು. ಈಗ ಇನ್ನೊಂದು ಗೀತೆಯನ್ನ ವಿದುಲಾ ಹಾಡ್ತಾಳೆ. ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆಲ್ಲ ಕಾಯೋ ಶ್ರೀನಿವಾಸನೇ, ಎಂದಿಗಾದರೆಲ್ಲ ಕಾಯೋ ಶ್ರೀನಿವಾಸನೇ, ಶೇಷಗಿರಿಯ ವಾಸ ಶ್ರೀಶ ದೋಷರಹಿತನೇ, ಶೇಷಗಿರಿಯ ವಾಸ ಶ್ರೀಶ ದೋಷರಹಿತನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಕ್ಲೇಶಗೈಸದಿರು ಎನ್ನ ಸ್ವಾಮಿಯು ನೀನೇ, ಕ್ಲೇಶಗೈಸದಿರು ಎನ್ನ ಸ್ವಾಮಿಯು ನೀನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ. ಕಮಲ ನಯನ ಕಾಮಜನಕ ಕರುಣವಾರಿಧೆ, ಕಮಲ ನಯನ ಕಾಮಜನಕ ಕರುಣವಾರಿಧೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೆ, ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥೆ, ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೆ, ರವೆಯ ನಾಳ್ವ ಕಮಲನಾಭ
ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ. ಉರಗ ಶಯನ ಸುರರಿ ಒಡೆಯ ಸಿರಿಯ ರಮಣನೇ, ಉರಗ ಶಯನ ಸುರರಿ ಒಡೆಯ ಸಿರಿಯ ರಮಣನೇ. ಶರಣ ಪಾಲ ಬಿರುದು ತೋರಿ ಪೊರೆವ ದೇವರೇ, ಶರಣ ಪಾಲ ಬಿರುದು ತೋರಿ ಪೊರೆವ ದೇವನೇ. ಕರುಣಿಸನಗೆ ಮುಕುತಿಯ ಪುರಂದರ ವಿಠಲನೇ, ಕರುಣಿಸನಗೆ ಮುಕುತಿಯ ಪುರಂದರ ವಿಠಲನೇ. ಶರಣ ಪಾಲ ಬಿರುದು ತೋರಿ ಪೊರೆವ ದೇವನೇ, ಶರಣ ಪಾಲ ಬಿರುದು ತೋರಿ ಪೊರೆವ ದೇವನೇ. ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರನ್ನ ಕಾಯೋ ಶ್ರೀನಿವಾಸನೇ, ವೆಂಕಟೇಶನೇ, ಶ್ರೀನಿವಾಸನೇ. ಕೃತಜ್ಞತೆಗಳು. ಉತ್ತಮಂ ಉತ್ತಮಂ ನಮೋತ್ತಮಂ ಸುಂದರಂ ಸುಂದರಂ ಬಹು ಸುಂದರಂ. ಧನ್ಯವಾದ. ಗುರುರಾಜ ಅಗ್ರಿಮಂ ಶ್ಲೋಕಂ ಪಠ. अस्तु अस्तु। नैते श्रुति पार्थ जानन् योगी मुह्यति कश्चन, तस्मात् सर्वेषु कालेषु योगयुक्तो भवार्जुन. ಈ ಎರಡು ದಾರಿಯ ಬಗ್ಗೆ ಯಾಕೆ ಪರಿಚಯ ಕೊಟ್ಟದ್ದು, ಇದರ ಉದ್ದೇಶ ಏನು ಅನ್ನೋದನ್ನ ಕೃಷ್ಣ ಈ ಮುಂದಿನ ಪದ್ಯದಲ್ಲಿ ಹೇಳಿದ. ಈ ದಾರಿಗಳನ್ನು ಯಾರು ತಿಳ್ಕೊಳ್ತಾನೋ, ಅಂದ್ರೆ ಕತ್ತಲಿನ ದಾರಿ, ಬೆಳಕಿನ ದಾರಿ. ಈ ಕತ್ತಲೆ ಅಂತಂದ್ರೆ ಇದು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಇಲ್ಲಿ ಕತ್ತಲೆಯ ದಾರಿ ಅಂತಂದ್ರೆ ಕೆಲವೊಮ್ಮೆ ಅನಿವಾರ್ಯವಾಗಿ ಕಡಿದಾದ ಪ್ರದೇಶಗಳಿಗೆ ಹೋಗುವಾಗ ಕತ್ತಲೆ ಇದ್ದೇ ಇರುತ್ತೆ, ಅಲ್ಲಿ ಹೋದ್ಮೇಲೆ ಬೆಳಕಾಗುತ್ತೆ. ಆದ್ರೆ ಹೋಗುವ ತನಕ ಅಂತೂ ಎಡವಿದಾಗ ಗಾಯ ಸಹಜ, ತೊಡರಿದಾಗ ಆತಂಕ ಅತ್ಯಂತ ಅನಿವಾರ್ಯವಾದ ಸ್ಥಿತಿಯನ್ನು ಒಡ್ಡತ್ತೆ. ಆದ್ರೆ ಯಾರೋ ಒಬ್ಬರನ್ನ ತನ್ನ ತೆಕ್ಕೆಯಲ್ಲಿ ಹೊತ್ತುಕೊಂಡು ಸಾಕ್ತಾನೆ ಇರುತ್ತೆ. ಈ ಎರಡು ದಾರಿಗಳನ್ನು ಯಾರು ಸರಿಯಾಗಿ ನಡೆಸಿಕೊಂಡು ಮುಂದಕ್ಕೆ ಹೋಗ್ತಿರ್ತಾನೋ, ಅಂದ್ರೆ ತಿಳಿದು ಮುಂದಕ್ಕೆ ಹೋಗ್ತಿರ್ತಾನೋ, ಅವನು ಯೋಗಿ ನ ಮುಹ್ಯತಿ. ಈ ಎರಡು ದಾರಿಗಳನ್ನು ಯಾರು ತಿಳ್ಕೊಂಡಿರ್ತಾನೋ ಅವನು ನ ಮುಹ್ಯತಿ, ಎಂದು ದಾರಿ ತಪ್ಪುವ ಸಾಧ್ಯತೆ ಇಲ್ಲ. ಅಂದ್ರೆ ಯಾವಾಗ್ಲೂ ಒಂದು ಊರಿಗೆ ಹೋಗುವಾಗ ಸರಿಯಾಗಿ ದಾರಿ ಹೇಳುವವರು, ನೀವು ಇಲ್ಲಿಂದ ಮುಂದಕ್ಕೆ ನೇರವಾಗಿ ಸಾಗಿ, ಬಲಗಡೆ ಒಂದು ಅರಳಿ ಮರ ಇರುತ್ತೆ, ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಕ್ಷಣ ಹೇಳ್ತಾರೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅರಳಿ ಮರ ಬರುತ್ತೆ, ಅಲ್ಲಿ ಹೋಗ್ಬೇಡಿ. ಅಥವಾ ಆ ಅರಳಿ ಮರ ಬಂದಲ್ಲಿ ಒಂದು ಬಾವಿ ಇದ್ದೆ, ಆ ಅರಳಿ ಮರದ ಹತ್ರ ತಿರುಗಬೇಡಿ. ಮತ್ತೊಂದು ಅಂದ್ರೆ ಹೋಗಬಾರದ ದಾರಿಯನ್ನೂ ಹೇಳಿ, ಹೋಗಬೇಕಾದ ದಾರಿಯ ಗುರುತನ್ನೂ ಸರಿಯಾಗಿ ಕೊಟ್ರೆ ಮಾತ್ರ ನಾವು ಸೇರಬೇಕಾದ ಮನೆಯನ್ನೋ ನೆಲೆಯನ್ನೋ ಸೇರುವುದು ಸಾಧ್ಯವಾಗುತ್ತೆ. ಹೇಗೋ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ವಿದ್ಯೆ ಯಾವುದು ಅಂತಾನು ಗೊತ್ತಿರಬೇಕು, ಅವಿದ್ಯೆ ಯಾವುದು ಅಂತಾನು ಗೊತ್ತಿರಬೇಕು. ಯಾಕೆಂದ್ರೆ ನಾವೇ ನಾಳೆ ಅವಿದ್ಯೆಯನ್ನು ಉಪಾದಿಸಿ ವಿದ್ಯೆ ಅಂತ ಅಂದುಕೊಂಡು ಆ ದಾರಿಯಲ್ಲಿ ಸಾಗಿ ಕೊನೆಗೆ ಗುರಿ ಸೇರದೆ ಎಲ್ಲೋ ಮಧ್ಯದಲ್ಲೇ ಕೊಳೆತು ಹೋಗುವ ದುರ್ನಾತಕ್ಕೆ ಈಡಾಗುವಂತಹ ದುಸ್ಥಿತಿ ಬರಬಾರ್ದಲ್ವಾ. ಅದಕ್ಕೋಸ್ಕರ ಎರಡು ದಾರಿಗಳನ್ನೂ ತಿಳಿದು ಮರಳಿ ಬರುವ ದಾರಿಯೊಂದು, ಮರಳಿ ಬಾರದೆ ಸುಖದ ಸುಪ್ಪತ್ತಿಗೆಯಲ್ಲಿ ನಿತ್ಯ ಆನಂದದಲ್ಲಿ ಸ್ವಸಹಜವಾದ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಆದ್ರಿಂದಾಗಿ ಯಾವಾಗಲೂ ಎಲ್ಲ ಕಾಲದಲ್ಲೂ ಉಪಾಯಗಳನ್ನು ಅರಿತೇ ನಾವು ಹೆಜ್ಜೆ
ನಾವು ತಪ್ಪಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಇದು ತಪ್ಪಿಸಿಕೊಳ್ಳಿ ತಿಳಿದು ಗುರಿ ಹಿಡಿದು ಮುಂದೆ ಸಾಗುವ ಜಾಣತನವೇ ಯಶಸ್ಸಿನ ಸೂತ್ರಗಳು ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ತಿಳಿಸಿದ. ಶ್ರುತಿ ಅವರು ಹೇಳಿ. ನಮಸ್ತೆ. ಹರೇ ಶ್ರೀನಿವಾಸ. ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಪರಗತಿಗೆ ಇದೋ ನಿರ್ಧಾರ, ಪರಗತಿಗೆ ಇದೋ ನಿರ್ಧಾರ, ಹರಿ ಭಜನೆ ಮಾಡೋ ನಿರಂತರ. ಮೊದಲೇ ತರುತ್ತದೆ ಮಧುರ ವಿಷಯ ಸುಖ, ಮೊದಲೇ ತರುತ್ತದೆ ಮಧುರ ವಿಷಯ ಸುಖ, ಕಡೆಯಲಿ ಬರಿದು ಕಡೆಯಲಿ ಬರಿದು ಕಾನೆ ತರುವ, ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ಸಾರುವ ಬಹು ಸಂಸಾರ ವಿಮೋಚನ, ಸಾರುವ ಬಹು ಸಂಸಾರ ವಿಮೋಚನ, ಸೇರೋ ನಿಶೀಹಯವದನನ್ನ, ಸೇರೋ ನಿಶೀಹಯವದನನ್ನ, ಹರಿ ಭಜನೆ ಮಾಡೋ ನಿರಂತರ, ಪರಗತಿಗೆ ಇದೋ ನಿರ್ಧಾರ, ಪರಗತಿಗೆ ಇದೋ ನಿರ್ಧಾರ, ಹರಿ ಭಜನೆ ಮಾಡೋ ನಿರಂತರ. ಹರೇ ಶ್ರೀನಿವಾಸ. ಕೃತಜ್ಞತೆಗಳು. ವಾರುಣಿಯವರು ಹಾಡ್ತೀರಾ? ವಾರುಣಿಯವರು ಹೇಳ್ತಿದ್ದೀರಾ? ಕೇಳಿಸ್ತಿಲ್ಲ. ಇನ್ಯಾರಾದ್ರೂ ಹೇಳೋರಿದ್ದೀರಾ? ವಾರುಣಿಯವರು ನಿಮ್ಮ ಧ್ವನಿ ಕೇಳಿಸ್ತಿಲ್ಲ, ಒಂದ್ಸತಿ ಲೀವ್ ಆಗಿ ಬನ್ನಿ. ಮಕ್ಕಳು ಹೊರಟು ಬಿಟ್ರಾ? ಸರಿ ಸರಿ, ನೀವು ಹೇಳುದಿದ್ರೆ ಹೇಳ್ಬೋದು.
ಸರಿ, ಮುಂದಿನ ಶ್ಲೋಕ ಓದಿ ಸುಧಾ ಅವರು. ವೇದೇಶು ಯಜ್ಞೇಶು ತಪಸ್ಸು, ವೇದಗಳಲ್ಲಿ, ಯಜ್ಞಗಳಲ್ಲಿ, ತಪಸ್ಸುಗಳಲ್ಲಿ, ದಾನಗಳಲ್ಲಿ, ಅಂದ್ರೆ ಆ ಕರ್ತವ್ಯಗಳನ್ನು ನಡೆಸಿದ್ರೆ, ವೇದಗಳನ್ನು ಓದಿದ್ರೆ ಅಂತ ಅರ್ಥ ವೇದೇಶು ಅಂದ್ರೆ. ಆಮೇಲೆ ಯಜ್ಞೇಶು ಅಂದ್ರೆ ಯಜ್ಞ ಕರ್ತವ್ಯಗಳನ್ನ ಶ್ರದ್ಧೆಯಿಂದ ಮಾಡಿದ್ರೆ, ತಪಸ್ಸು ಅಂತಂದ್ರೆ ತಪಸ್ಸನ್ನು ಆಚರಿಸಿದ್ರೆ, ಆಮೇಲೆ ದಾನೇಶು ಅಂದ್ರೆ ದಾನವನ್ನ ಕೊಟ್ರೆ. ಹೀಗೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಭಗವಂತನ ಎಚ್ಚರ ಇಲ್ಲದೆ ಅತ್ಯೇತಿ ಯತ್ ಪುಣ್ಯ ಫಲಂ ಪ್ರದಿಷ್ಟಂ, ಈ ಎಲ್ಲ ಕರ್ತವ್ಯಗಳಿಗೂ ಒಂದು ಉತ್ತಮವಾದ ಪುಣ್ಯ ಇದೆ, ಉತ್ತಮವಾದ ಫಲ ಇದೆ. ಆದ್ರೆ ಆ ಉತ್ತಮವಾದ ಫಲವನ್ನ ಏನೆಲ್ಲ ಹೇಳಿದ್ದಾರೋ ಅದೆಲ್ಲವನ್ನು ಕೂಡ ಈ ಮಾರ್ಗಗಳನ್ನು ಯಾರು ತಿಳ್ಕೊಂಡಿದ್ದಾನೆ ಅವನು ಆ ಎಲ್ಲ ಫಲಗಳನ್ನು ಮೀರಿದ ಫಲವನ್ನು ಹೊಂದುತ್ತಾನೆ. ವೇದಾಧ್ಯಯನ, ಯಜ್ಞಾಚರಣ, ತಪಸ್ಸು ನಡೆಸುವಿಕೆ, ದಾನ ದಕ್ಷಿಣಾದಿಗಳನ್ನ ಕೊಡುವಂತಹ ಕೊಡುಗೈತನ, ಈ ಎಲ್ಲ ಪುಣ್ಯಗಳಿಗೆ, ಈ ಎಲ್ಲ ಕರ್ಮಗಳಿಗೆ ಏನೆಲ್ಲ ಪುಣ್ಯ ಫಲವನ್ನ ಹೇಳಿದ್ದಾರೋ ಅದಕ್ಕಿಂತ ಹೆಚ್ಚಿನ 100 ಪಟ್ಟು 1000 ಪಟ್ಟು ಹೆಚ್ಚಿನ ಈ ಎಲ್ಲದಕ್ಕೂ ಏನೇನು ಹೇಳಿದಾರೋ ಅದು ಎಲ್ಲವನ್ನು ಸೇರಿಸಿ ಕೇವಲ ಯಾರು ಈ 2 ದಾರಿಗಳನ್ನ ಸರಿಯಾಗಿ ಅರ್ಥೈಸಿಕೊಂಡಿದ್ದಾನೋ ಅಂಥವನಿಗೆ ವಿಶಿಷ್ಟವಾದ ಪುಣ್ಯವನ್ನ ಈ ತಿಳಿವು ಕೊಡುತ್ತೆ. ಅಷ್ಟೇ ಅಲ್ಲ, ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ, ಅವರೆಲ್ಲ ಏನು ತಾಣವನ್ನ ಸೇರ್ತಾರೆ ಅದಕ್ಕಿಂತ ಮೇಲಿನ ತಾಣವನ್ನ ಎಲ್ಲರಿಗಿಂತ ಮುಂಚೆನೆ ಈ ಯೋಗಿ ಹೋಗಿ ಸೇರಿಕೊಳ್ತಾನೆ. ಅಂದ್ರೆ ಇದರ ಅರ್ಥ ವೇದಾದಿಗಳನ್ನ ಅಧ್ಯಯನ ಮಾಡಬಾರದು ಅಥವಾ ಯಜ್ಞಾದಿಗಳನ್ನ ನಡೆಸುವುದಕ್ಕೆ ಅರ್ಥ ಇಲ್ಲ ಅಂತಲ್ಲ, ಅದೆಲ್ಲವೂ ಕೂಡ ಅತ್ಯಂತ ಬೇಕಾದ ಕರ್ಮಾಂಗಗಳೇ. ಆದ್ರೆ ಇವೆಲ್ಲವೂ ಕೂಡ ಭಗವತ್ ಪ್ರಜ್ಞಾಪೂರ್ವಕವಾಗಿ ಇದ್ದು ಪ್ರತಿಯೊಬ್ಬನು ಕೂಡ ತನ್ನ ಸಾವು ಅನ್ನುವಂತಹ ಅವಭೃತ ಸ್ನಾನಕ್ಕೆ ಈ 2 ದಾರಿಗಳಲ್ಲೇ ಸಾಗಬೇಕಾದದ್ದು ಅಂತ ಎಚ್ಚರದಿಂದ ಅರಿತು ನಡೆದರೆ ಈ ಎಲ್ಲಾ ಕರ್ತವ್ಯಗಳಿಂದ ಏನು ಪುಣ್ಯ ಸಂಪಾದನೆ ಆಗುತ್ತೆ ಅದಕ್ಕಿಂತ ಹೆಚ್ಚಿನ ಸಂಪಾದನೆ ಪರೀಕ್ಷಿತ್ ರಾಜನಿಗೆ ಉಂಟಾದ ಹಾಗೆ. ಪರೀಕ್ಷಿತ್ ರಾಜ ಸರ್ಪದಿಂದ ಕಚ್ಚಿ ಸತ್ತ ಅನ್ನೋದು ಶಾಪದ ಫಲ ಬಿಟ್ರೆ ನಿಜವಾಗಿ ಅಲ್ಲಿ ಏನಾಯ್ತು ಅನ್ನೋದನ್ನ ಭಾಗವತ ಕೊನೆಯಲ್ಲಿ ಹೇಳುವಾಗ ಅವನು ಯೋಗದ ದಾರಿಯಲ್ಲೇ ತನ್ನ ದೇಹವನ್ನ ತೊರೆಯುವ ಹೊತ್ತಿಗೆ ಋತ್ವಿಜರ ಮಾತು ಸತ್ಯ ಆಗಬೇಕು ಅನ್ನುವ ಕಾರಣಕ್ಕಾಗಿ ಸರ್ಪ ಕಚ್ಚಿ ದೇಹ ತೊರೆದ ಹೊರತು ಅವನಿಗೆ ದುರ್ಮರಣ ಉಂಟಾಗ್ಲಿಲ್ಲ. ಇಲ್ಲ ಅಂದ್ರೆ ಸರ್ಪ ಕಚ್ಚಿ ಸಾಯುವುದು ಅಂದ್ರೆ ಅದು ದುರ್ಮರಣದ ಲೆಕ್ಕ. ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿದಾಗ ಅವರು ಮೊದಲು ಮಾಡಿದ ಆಶೀರ್ವಾದವೇ ನಿನಗೆ ದುರ್ಮರಣದ ಅವಸ್ಥೆ ಇಲ್ಲ, ಇಂಥ ಒಬ್ಬ ದೊಡ್ಡ ರಾಜರ್ಷಿಯಾಗಿ ನೀನು ಲೋಕದ ಎಲ್ಲಾ ಋಷಿ ಮುನಿಗಳಿಗೆ ತಮ್ಮ ಬದುಕಿನಲ್ಲಿ ತಮ್ಮ ತಮ್ಮ ಧರ್ಮಾಚರಣೆಗಳನ್ನು ಮಾಡಿಕೊಂಡು ಬದುಕುವುದಕ್ಕೆ ಬೇಕಿರುವ ಅವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಿ ಅನ್ನುವ ಕಾರಣಕ್ಕಾಗಿ ನಿನಗೆ ದುರ್ಮರಣ ಇಲ್ಲ ಅಂತಾನೆ ಮೊದಲು ಆಶೀರ್ವಾದ ಮಾಡಿದ್ದೆಲ್ರು. ಅದು ಹಾಗೇನೆ ಆಯ್ತು. ಅದೇ ರೀತಿಯಾದ ತಿಳುವಳಿಕೆಯೊಂದಿಗೆ ಉಪಾಸನೆಯ ಅನೇಕ ಭಗವದ್ ಮೂರ್ತಿಗಳನ್ನೆಲ್ಲ ಹೃದಯದಲ್ಲಿ ಧಾರಣೆ ಮಾಡ್ತಾ ಕೇಳ್ತಾ 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 ಬ್ರಹ್ಮರಂಧ್ರದ ಮೂಲಕ ಜೀವವನ್ನ ತಾನೇ ತಿಳಿದು ತೆರೆದು ತೋರುವ ಹೊತ್ತಿಗೆ ಆ ಸರ್ಪ ಒಂದು ಕಚ್ಚಿತು. ಅದಕ್ಕೆ ಅದರ ಕರ್ತವ್ಯ ಆಗ್ಬೇಕಿತ್ತು. ಆದ್ರೆ ಪರೀಕ್ಷಿತ್ ರಾಜ ತಾನು ಈ ಉಪಾಯವನ್ನ ಬಲ್ಲವನಾಗಿದ್ದನಾದ್ರಿಂದ ಅವನಿಗೆ ದುರ್ಮರಣದ ಸೂಚಕವಾದ ಯಾವುದೇ ಆಪತ್ತುಗಳಾಗಲಿ ಕೆಟ್ಟ ಸೂಚನೆಗಳಾಗ್ಲಿ ಉಂಟಾಗದೆ ಭಗವಂತನ ದರ್ಶನದ ಜೊತೆಗೆ ನೇರ ಅವನನ್ನು ಉತ್ತಮವಾದ ಲೋಕಕ್ಕೆ ಕರೆದೊಯ್ಯಲಾಯಿತು ಅನ್ನುವ ಮಾತು ಬರುತ್ತೆ. ಆದ್ರಿಂದಾಗಿ ಎಲ್ಲದಕ್ಕಿಂತ ಮೊದಲು ಈ ಎಲ್ಲ ಕರ್ತವ್ಯ ಮಾಡಿದವನಿಗಿಂತ ಮೊದಲು ಈ ಅರಿವಿನಿಂದ ಕೂಡಿದಂತಹ ಭಗವತ್ ಪ್ರಜ್ಞೆಯಿಂದ ಕೂಡಿದಂತಹ ಇದು ಈಗಲೂ ಯಜ್ಞಾದಿಗಳು ನಡೆಸುವಾಗ್ಲೂ ಕೂಡ ಯಜ್ಞದ ಉದ್ದೇಶ ಏನು, ಯಜ್ಞದ ಹಿನ್ನೆಲೆ ಏನು, ವೇದ ಮಂತ್ರಗಳ ಅರ್ಥ ಏನು, ತಪಸ್ಸು ಯಾರನ್ನ ಕುರಿತಾಗಿ ಮಾಡ್ತಾ ಇದ್ದೇವೆ, ಅವನ ಸ್ವರೂಪ ಏನು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಅವನ ಬಗ್ಗೆ ಚಿಂತಿಸಬೇಕು, ಅವನ ಧ್ಯಾನ ರೂಪ ಏನು, ಅವನು ಯಾವ ರೀತಿ ಭಕ್ತರಿಗೆ ಅನುಗ್ರಹಿಸಬಲ್ಲ, ಈ ಎಲ್ಲ ಸಂಗತಿಗಳನ್ನ ತಿಳಿದು ತಪಗೈದ್ರೆ
ಮುಕ್ತಿ ಕರಗತ. ಆದ್ರೆ ನಮ್ಗೇನಂದ್ರೆ ಸುಲಭದಲ್ಲಾಗಬೇಕು, ಸಂಪತ್ತಿದೆ, ಅದು ಹೇಗಾದ್ರೂ ವಿನಿಯೋಗ ಆಗಿ ಅವರಿಗೆ ಅದರ ಉತ್ತಮವಾದ ಫಲ ಸಿಗ್ಬೇಕು. ಏನೋ ತಪ್ಪಿ ಸರಿಯಾದ ಪ್ರಯತ್ನ ಸಾಲದೆ ಸೋತ್ರೆ ಇಷ್ಟೆಲ್ಲ ಮಾಡಿದ್ದು ದೇವರಿಗೇನು, ನನ್ನ ಮಗನನ್ನ ಫೇಲ್ ಮಾಡ್ಲಿಕ್ಕ ಅಂತ ಯಜಮಾನನೇ ಸಿಟ್ಟಿಗೆ ಹೇಳುವ. ಮಕ್ಕಳಾದ್ರೂ ಕೆಲವೊಮ್ಮೆ ಅವ್ರಿಗೆ ಸಿಟ್ಟು ಬರ್ಬೋದು, ಅವ್ರಿಗೆ ಯಾಕಂದ್ರೆ ದೂರದೃಷ್ಟಿ ಇಲ್ಲ. ದೊಡ್ಡವರೇ ಹೀಗೆ ಮಾಡಿದ್ರೆ ಈ ದೊಡ್ಡವರಿಗೆ ಕೇವಲ ವಯಸ್ಸಿನಿಂದ ದೊಡ್ಡವರಾದೆವು ಅನ್ನುವ ಭ್ರಮೆ ಬಿಟ್ರೆ, ಭಗವಂತನಿಂದ ನಾವು ಪಡೆದ ಉಪಕಾರಕ್ಕೆ ಪ್ರತಿಯಾಗಿ ಎಷ್ಟು ತಾಳಿ ಬಾಳಿ ನಡೆದ್ರೂ ಕೂಡ ಅದು ಅಪಾಯವೇ ಆದೀತು ಅನ್ನುವ ಎಚ್ಚರ ಇಲ್ಲದಂತಹ ಮಂದಿಗೆ ಇದು ಅರ್ಥೈಸಿಕೊಳ್ಳುವುದು ತುಂಬಾ ಕಷ್ಟ. ಇಷ್ಟು ಈ ಒಟ್ಟು ಪದ್ಯದ ಭಾವ. ಇಲ್ಲಿಗೆ 8ನೆಯ ಅಧ್ಯಾಯ ಮುಕ್ತಾಯಗೊಂಡಿತು. ಇನ್ನು ಮುಂದೆ ಜ್ಞಾನದ ಇನ್ನಷ್ಟು ವಿಶೇಷತೆಗಳನ್ನ, ಜ್ಞಾನದ ಇನ್ನಷ್ಟು ಮಹಿಮೆಗಳನ್ನ ಈ ಮುಂದಿನ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾನೆ. ಈಗ ಯಾರಾದ್ರೂ ಹಾಡೋರಿದ್ರೆ ಇನ್ನೊಂದು ಹಾಡಿ, ಆಮೇಲೆ ಮುಕ್ತಾಯ ಮಾಡೋಣ. ಯಾರು ಕೆಳಗಡೆ ಇದ್ದವರು ಹಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ವಾರುಣಿಯವರು ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಿದೆ, ಹೇಳಿ. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ. ತುಪ್ಪ ಪಂಚಾಮೃತ ಒಂದು ಅಡವಿಗಡ್ಡೆಗಳಿಂದು, ತುಪ್ಪ ಪಂಚಾಮೃತ ಒಂದು ಅಡವಿಗಡ್ಡೆಗಳಿಂದು, ಕರ್ಪೂರ ವಿಳ್ಯ ಒಂದು ಕುರುಕು ಎಂದು, ಸುಪ್ಪತ್ತಿಗೆ ಮಂಚ ಒಂದು ಹುಲ್ಲು ಹಾಸಿಗೆ ಇಂದು. ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ. ನಾವ ವಸ್ತ್ರಗಳು ಒಂದು ನಾರ ಸೀರೆಗಳಿಂದು, ಹೂವಿನ ಗಂಟು ಒಂದು ಜಟೆಗಳಿಂದು, ಚೌವದಿ ಕಸ್ತೂರಿಯಂದು ಭಸಿತ ಧೂಳಿಂದು. ಶ್ರೀವರ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ. ಕನಕರಥಗಳಂದು ಕಾಲು ನಡಿಗೆಯಿಂದ, ಕನಕರಥಗಳಂದು ಕಾಲು ನಡಿಗೆಯಿಂದ, ಘನ ಛತ್ರ ಚಾಮರಂದು ಬಿಸಿಲು ಎಂದು, ಘನ ಛತ್ರ ಚಾಮರಂದು ಬಿಸಿಲು ಎಂದು. ಸನಕಾದಿಯೋಲೈಪ ಆದಿಕೇಶವನಮ್ಮ, ಸನಕಾದಿಯೋಲೈಪ ಆದಿಕೇಶವನಮ್ಮ. ಹನುಮೇಶ ರಾಘವ ಕ್ಷೇಮದಲ್ಲಿ ಹರೇ, ಹನುಮೇಶ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ. ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ. ಧನ್ಯವಾದ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಸಂತೋಷ ಆಯ್ತು. ಇನ್ಯಾರಾದ್ರೂ ಹಾಡೋರಿದ್ದೀರಾ? ಉಷಾ ಅವರು ಹೇಳಿ. ಹರೇ ಶ್ರೀನಿವಾಸ. ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ, ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ, ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ, ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ.
ತಿರುಗಿ ಭವದಲ್ಲಿ ಗೋವಿಂದ ವೃಥ ಮರುಗಿ ಬಳಲಿದೆನು ಗೋವಿಂದ. ತಿರುಗಿ ಭವದಲ್ಲಿ ಗೋವಿಂದ ವೃಥ ಮರುಗಿ ಬಳಲಿದೆನು ಗೋವಿಂದ. ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನು ಗೋವಿಂದ. ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನು ಗೋವಿಂದ. ಸಿಡಿಲೆರಗಿಸಿಕೊಂಡೆನು ಗೋವಿಂದ. ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ. ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ. ಎಚ್ಚರ ಹಾರಿತು ಗೋವಿಂದ ನಾನಿಚ್ಚಿದೆ ವಿಷಯಕ್ಕೆ ಗೋವಿಂದ. ಎಚ್ಚರ ಹಾರಿತು ಗೋವಿಂದ ನಾನಿಚ್ಚಿದೆ ವಿಷಯಕ್ಕೆ ಗೋವಿಂದ. ಹುಚ್ಚ ಮಾಡಿತು ಮನ ಗೋವಿಂದ ಹುಚ್ಚನು ಅಡಗಿಸು ಗೋವಿಂದ. ಹುಚ್ಚ ಮಾಡಿತು ಮನ ಗೋವಿಂದ ಹುಚ್ಚನು ಅಡಗಿಸು ಗೋವಿಂದ. ನನ್ ಹುಚ್ಚನು ಅಡಗಿಸು ಗೋವಿಂದ. ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ. ಗೋವಿಂದ ಗೋವಿಂದ ನಮ್ಮ ಕಾಯೋ ಗೋವಿಂದ. ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರೊಳಿರಿಸೈ ಗೋವಿಂದ. ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರೊಳಿರಿಸೈ ಗೋವಿಂದ. ಪ್ರಸನ್ನ ವೆಂಕಟ ಗೋವಿಂದ ಭವದಾಸೆಯ ತಪ್ಪಿಸು ಗೋವಿಂದ. ಪ್ರಸನ್ನ ವೆಂಕಟ ಗೋವಿಂದ ಭವದಾಸೆಯ ತಪ್ಪಿಸು ಗೋವಿಂದ. ಭವದಾಸೆಯ ತಪ್ಪಿಸು ಗೋವಿಂದ. ಗೋವಿಂದ ಗೋವಿಂದ ನಮ್ಮ ಕಾಯೋ 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 ಗೋವಿಂದ. ನಮ್ಮ ಕಾಯೋ ಗೋವಿಂದ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಚೆನ್ನಾಗಿತ್ತು. ಸ್ವಾತಿ ಅವರು ಹೇಳಲಿಕ್ಕಿದ್ಯಾ? ಆಗತ್ತಾ? ಸರಿ 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 ಆಯ್ತು. ಪ್ರಯಾಣದಲ್ಲಿದ್ದೀರಿ ಅಂತ ಗೊತ್ತಾಯ್ತು, ತೊಂದರೆ ಇಲ್ಲ. ನಾವು ಇಲ್ಲಿಗೆ ಈ ಭಜನೆಯ, ಸಂಕೀರ್ತನೆಯ ಮತ್ತು ಗೀತೆಯ ಯಥಾಶಕ್ತಿ ಅನುಸಂಧಾನದ ಅವಧಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಹನೀಯರಿಗೂ ಭಕ್ತರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಮತ್ತೆ ಮುಂದಿನ ಏಕಾದಶಿಗೆ ಇದೇ ರೀತಿ ಕೂಡಿ ಒಂದೆರಡು ಕ್ರಮವಾದ ಸ್ಥಿತಿಯಲ್ಲಿ ಹಾಡು ಮತ್ತು ಇನ್ನಿತರ ಸಂಕೇತಗಳನ್ನೊಳಗೊಂಡ ಈ ಚಟುವಟಿಕೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಗವಂತನ ವಿಶೇಷ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರಿಗೂ ನಮಿಸಿ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.